ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಕೃಷ್ಣ ಅಷ್ಟಮಹಿಷಿಯರನ್ನ ಕಲ್ಯಾಣ ಮಾಡಿಕೊಂಡಿದ್ದಂತಹದ್ದನ್ನ ನೋಡಿದ್ವಿ. ಈಗ ಆ ನರಕಾಸುರ ಅನ್ನತಕ್ಕಂತಹ ಒಬ್ಬ ರಾಕ್ಷಸ, ಅವನು ದೇವಿ ಮಾತೆಯಾದಂಥ ಅದಿತಿಯ ಕರ್ಣಕುಂಡಲಗಳನ್ನು ಅಪಹಾರ ಮಾಡಿರ್ತಾನೆ. ಹಾಗೆಯೇ ವರುಣನ ಛತ್ರವನ್ನು ಕೂಡ ಅಪಹಾರ ಮಾಡಿರ್ತಾನೆ. ಮಣಿಪರ್ವತ ಅನ್ನತಕ್ಕಂತಹ ಅಮರಾದ್ರಿ ಸ್ಥಾನವನ್ನು ಆಕ್ರಮಿಸಿಕೊಂಡಿರ್ತಾನೆ. ಇದೆಲ್ಲ ಕಂಡಂತಹ ಇಂದ್ರ ಬಂದು ಕೃಷ್ಣನ ಬಳಿ ಮೊರೆ ಇಡ್ತಾನೆ. ಈ ರೀತಿ ಮಾಡಿದ್ದಾನೆ ನರಕಾಸುರ, ಆ ನರಕಾಸುರನ್ನು ವಧಿಸು ದಯಮಾಡಿ ಎಂದು ಬೇಡ್ಕೊಳ್ತಾನೆ. ಆಗ ಕೃಷ್ಣ ನರಕಾಸುರ ವಧಾರ್ಥವಾಗಿ ಗರುಡ ವಾಹನಾರೂಢನಾಗಿ ಹೊರಡಬೇಕು ಇನ್ನೇನು ಅನ್ನತಕ್ಕಂತಹ ಸಮಯ ಬಂದಿದೆ. ಆಗ ಸತ್ಯಭಾಮೆ ಬಂದು ಏನು ಹೇಳ್ತಾಳೆ ಅವನು ಹೊರಡತಕ್ಕಂಥ ಸಮಯದಲ್ಲಿ ಅನ್ನತಕ್ಕಂತಹದ್ದು ಈ ಒಂದು ಸಂಚಿಕೆಯ ವಿಚಾರ. ದೇವ నీవు నిశాట సంఘం ములనుద్దీపించి చెండాడ నీ ప్రావీణ్యంబులు సుబుడంగోరు దొంగద ప్రాణేశ మన్నించి నన్నీ వెంటం గొనిబొమ్ము నేండు గరుణన్ నే జూచియే తెంచి నీ దేవీ సంహతికెల్లంజెప్పుదు భవద్దీప్త ప్రతాపోన్నతుల్ అని నన్ ప్రాణవల్లభకు వల్లಭುಂಡಿಟ್ಲನಿಯೇ. ಇನ್ನೇನು ಕೃಷ್ಣ ಗರುಡಾರೂಢನಾಗಿ ನರಕಾಸುರ ವಧೆಗೋಸ್ಕರ ಹೊರಡಬೇಕು. ಆಗ ಸತ್ಯಭಾಮೆ ಹತ್ರ ಬಂದು ಹೇ ದೇವ, ನೀನು ಈ ನಿಶಾಚರರ ರಾಕ್ಷಸರ ಒಂದು ಸಮೂಹವನ್ನು ಚೆಂಡಾಡ್ತಕ್ಕಂತಹ ನಿನ್ನ ಆ ಪ್ರತಾಪವನ್ನು ಕಾಣಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ನಿನ್ನ ಪ್ರತಾಪ, ನಿನ್ನ ಶತ್ರು ಸಂಹಾರದಲ್ಲಿ ನಿನಗಿರತಕ್ಕಂಥ ಪ್ರಾವೀಣ್ಯತೆ, ಇದನ್ನು ನೋಡಬೇಕು ನಾನು. ಪ್ರಾಣೇಶ, ದಯವಿಟ್ಟು ನನ್ನ ಕೋರಿಕೆಯನ್ನು ಮನ್ನಿಸಿ ನಿನ್ನ ಹಿಂದೆ ಕರ್ಕೊಂಡು ಹೋಗು ನರಕಾಸುರ ವಧೆಗೆ. ನಾನು ನೋಡಬೇಕು ಅಂತ ಇದೆ. ನಾನು ನಿನ್ನ ಜೊತೆ ಬಂದು ನಿನ್ನ ಪ್ರತಾಪ, ಶೌರ್ಯ, ನಿನ್ನ ಪ್ರಾವೀಣ್ಯತೆ ಎಲ್ಲವನ್ನೂ ಕಂಡು ಅಲ್ಲಿಂದ ಬಂದ ನಂತರ ನಿನ್ನ ಮಿಕ್ಕ ಮಹಿಷಿಯರಿದ್ದಾರಲ್ಲ ಅವರಿಗೆಲ್ಲನೂ ಹೇಳ್ತೀನಿ ನಿನ್ನ ಒಂದು ಅಪ್ರತಿಮವಾದಂತಹ ನಿನ್ನ ಪ್ರತಾಪ ಹೇಗಿರುತ್ತೆ ಅನ್ನತಕ್ಕಂಥದ್ದು ನಾನು ಬಂದು ಅವರಿಗೆಲ್ಲ ಹೇಳ್ತೀನಿ ಎಂದು ಸತ್ಯಭಾಮೆ ತನ್ನ ಪ್ರಾಣವಲ್ಲಭನಾದಂತಹ ಕೃಷ್ಣನನ್ನು ಬೇಡಿಕೊಂಡ್ರು. ಆಗ ಆ ಪ್ರಾಣವಲ್ಲಭನಾದಂಥ ಶ್ರೀಕೃಷ್ಣ ಏನೆಂದು ಉತ್ತರ ಕೊಟ್ಟ ಅನ್ನತಕ್ಕಂಥದ್ದು ಮುಂದಿನ ಶ್ಲೋಕದ ವಿಚಾರ. ಸಮದ ಪುಷ್ಪಂಧಯ ಝಂಕಾರಮುಲುಗಾವು ಭೀಷಣ ಕುಂಭೀಂದ್ರ ಬೃಂಹಿತಮುಲು ವಾಯು ನಿರ್ಗತ ಪದ್ಮವನರೇಣುವುಲುಗಾವು ತುರಗರಿಂಖಾಮುಖೋದ್ಧೂತರಜಮುಲು ಆಕೀರ್ಣ ಜಲತರಂಗಾಸಾರಮುಲುಗಾವು ಶತ್ರುಧನುರ್ಮುಕ್ತ ಸಾಯಕಮುಲು ಗಲಹಂಸ ಸಾರಸ ಕಾಸಾರಮುಲುಗಾವು ಧನುಜೇಂದ್ರ ಸೈನ್ಯ ಕದಂಬಕಮುಲು ಗಮಲ ಕಲ್ಹಾರ ಕುಸುಮ ಸಂಘಮುಲು ಗಾವು ಚಟುಲ ರಿಪುಶೂಲ ಖಡ್ಗಾದಿ ಸಾಧನಮುಲು ಕನ್ಯನೀ ಬೇಡ ರಣರಂಗ ಗಮನ ಮೇಡ ಒತ್ತು ವೇಗಮೆ ನಿಲುವುಮು ವಲದು ವಲದು. ಸತ್ಯಭಾಮೆ ಸುಕುಮಾರಿ ರಾಜಕನ್ಯೆ, ಅರಮನೆಯಲ್ಲಿ ಆನಂದವಾಗಿ ಬೆಳೆದಿರ್ತಕ್ಕಂಥವಳು, ಕೋಮಲೆ, ಹೊಸದಾಗಿ ಮದುವೆ ಆಗಿದೆ. ಎಲ್ಲವನ್ನೂ ಗಮನಿಸಿದಂತಹ ಶ್ರೀಕೃಷ್ಣ ಏನು ನುಡಿತಾ ಇದ್ದಾನೆ ಅಂದರೆ, ನೀನೇನೋ ನನ್ನ ಹಿಂದೆ ಯುದ್ಧ ಭೂಮಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀಯ, ಆದರೆ ಆ ಯುದ್ಧದಲ್ಲಿ ನೀನಿಷ್ಟು ದಿವಸ ನೋಡಿರತಕ್ಕಂತಹ ಒಂದು ಸನ್ನಿವೇಶಗಳು ಅಥವಾ ನಿನ್ನ ರಾಜಸೌಧದಲ್ಲಿ ಇರತಕ್ಕಂತಹ ಕಾಸಾರಗಳು, ಆ ವನಗಳಲ್ಲಿ, ಪುಷ್ಪೋದ್ಯಾನಗಳಲ್ಲಿ ದುಂಬಿಗಳ ಒಂದು ಝಂಕಾರ, ಈ ರೀತಿ ಕೋಮಲವಾದದ್ದನ್ನೆಲ್ಲ ನೋಡಿ ಬೆಳೆದಿದ್ದೀಯ ನೀನು ರಾಜಕುಮಾರಿ. ಆದರೆ ಆ ಒಂದು ರಣರಂಗದಲ್ಲಿ ಹೇಗಿರುತ್ತೆ, ಸಮದ ಪುಷ್ಪಂದಯ ಝಂಕಾರ ಮುಲುಗಾವು, ನೀನು ಒಂದು ಪುಷ್ಪೋದ್ಯಾನದಲ್ಲಿ ನೋಡಬಹುದಾದಂತಹ ಮತ್ತೇರಿದ ದುಂಬಿಗಳ ಝಂಕಾರ ಅಲ್ಲಿ ನಿನಗೆ ಕೇಳಿಬರಲ್ಲ. ಅದರ ಬದಲು
ಭೀಷಣ ಕುಂಭೀಂದ್ರ ಬೃಂಹಿತಮುಲು, ಭೀಷಣವಾದಂತಹ ಮದ ಗಜಗಳು ಗೀಳಿರುತ್ತಮ್ಮ ಅಲ್ಲಿ ಆ ರಣರಂಗದಲ್ಲಿ. ನಿನಗೆ ಸಹಿಸಲಿಕ್ಕಾಗತ್ತೆಯೇ? ವಾಯು ನಿರ್ಗತ ಪದ್ಮ ವನರೇಣುವುಲುಗಾವು ತುರಗರಿಂಖಾಮುಖೋದ್ಧೂತ ರಜಮು. ಅಲ್ಲಿ ಎಷ್ಟು ಧೂಳು ಇರುತ್ತೆ ಗೊತ್ತೇ? ಆ ಕುದುರೆಯ ಖುರಪುಟಗಳಿಂದ ಇದ್ದಂತಹ ಧೂಳು ರಜ ಅಲ್ಲೆಲ್ಲ ವ್ಯಾಪಿಸಿಬಿಟ್ಟಿರುತ್ತೆ, ಕಣ್ಣು ಕೂಡ ಕಾಣಿಸ್ದೇ ಇರೋ ಹಾಗಾಗುತ್ತೆ. ನೀನು ಕಾಸಾರದ ಬಳಿಯಲ್ಲಿ ನೋಡ್ತಕ್ಕಂತಹ ಆ ಪದ್ಮದ ಒಂದು ವನರೇಣುಗಳು ಗಾಳಿ ಬಂದಾಗ ಅದರಲ್ಲಿ ಇರ್ತಕ್ಕಂತಹ ಎಲ್ಲವೂ ರೇಣುಗಳು ಹೊರಗೆ ಹೊಮ್ಮುತ್ತಲ್ಲ, ಆ ರೀತಿ ಅಲ್ಲ ಇಲ್ಲಿ. ಇದು ಕುದುರೆಗಳ ಖುರಪುಟದಿಂದ ಎದ್ದಂತಹ ಧೂಳು. ಆಕೀರ್ಣ ಜಲಂತರಂಗಾಸಾರಮುಲು ಕಾವು ಶತ್ರುಧನುರ್ಮುಕ್ತ ಸಹಾಯಕಮುಲು. ನೀನು ಒಂದು ಸರೋವರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ನಿಧಾನವಾಗಿ ಗಾಳಿಯ ವೇಗಕ್ಕನುಸಾರವಾಗಿ ಪರಂಪರೆಯಾಗಿ ಒಂದರಿಂದ ಒಂದು ಅಲೆಗಳು ಮೃದುವಾಗಿ ಬರ್ತಾ ಇರುತ್ತೆ. ಆದರೆ ಇಲ್ಲಿ ನಿನಗೆ ಆ ರೀತಿಯಾದಂಥ ಒಂದು ಸನ್ನಿವೇಶ ಇರಲ್ಲ. ಶತ್ರು ಧನುರ್ಮುಕ್ತ ಸಹಾಯಕಮುಲು, ವರಸೆಯಾಗಿ ಒಂದರಿಂದ ಒಂದು ಶತ್ರುಗಳು ಬಾಣಗಳನ್ನು ಬಿಡ್ತಾ ಇರ್ತಾರೆ. ಅವು ಅಲೆ ಅಲೆಯಾಗಿ ಬರ್ತಾ ಇರುತ್ತೆ. ಕಲಹಂಸ ಸಾರಸ ಕಾಸಾರಮುಲುಗಾವು ಧನುಜೇಂದ್ರ ಸೈನ್ಯ ಕದಂಬಕಮುಲು. ಒಂದು ಸರೋವರದಲ್ಲಿ ಆ ಕಾಸಾರದಲ್ಲಿ ಹಂಸಗಳು, ಸಾರಸ ಪಕ್ಷಿಗಳು, ಕಮಲ, ಕನ್ನೈದಿಲೆ ಎಲ್ಲ ಇರುತ್ತೆ. ಆ ರೀತಿಯಾದ ಗುಂಪಲ್ಲಮ್ಮ ಇದು. ಧನುಜೇಂದ್ರ ಸೈನ್ಯ ಕದಂಬಕಮುಲು, ರಾಕ್ಷಸರ ಸೈನ್ಯ, ರಾಕ್ಷಸರ ಗುಂಪುಗಳು ಕೂಡ್ಕೊಂಡು ಬರ್ತಾ ಇರ್ತಾರೆ. ಕಮಲ ಕಲ್ಹಾರ ಕುಸುಮ ಸಂಘಮುಲು ಗಾವು. ಕಮಲದ ಹೂವ, ನೈದಿಲೆ, ಕನ್ನೈದಿಲೆ, ಬೇರೆ ಬೇರೆ ಜಲಪುಷ್ಪಗಳು ಅವೆಲ್ಲ ಇರುವ ರೀತಿಯಲ್ಲಿ ಇಲ್ಲಮ್ಮ ಇಲ್ಲಿ. ಚಟುಲ ರಿಪು ಶೂಲ ಖಡ್ಗಾದಿ ಸಾಧನಮುಲು. ಆ ಧನುಜರು ಎಂಥದ್ದು ಏನೇನು ವಿಶೇಷವಾದಂಥ ಆಯುಧಗಳನ್ನೆಲ್ಲ ಧರಿಸಿರ್ತಾರೆ. ಶೂಲಗಳು, ಖಡ್ಗಗಳು, ಬಾಣಗಳು ಭಯಂಕರವಾಗಿರುತ್ತೆ. ಕನ್ಯೆ ನೀ ಬೇಡ ರಣರಂಗ ಗಮನ ಮೇಡ. ನೀನೇನೋ ಕೇಳ್ತಾ ಇದ್ದೆ ರಣರಂಗಕ್ಕೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ. ಆದರೆ ನಾನು ಹೋಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಒತ್ತು ವೇಗಮೇ ನಿಲುವುಮು ಬಲದು. ನೀನು ಇಲ್ಲೇ ಇರು, ನನ್ನ ಹಿಂದೆ ಬರುವಂತಹ ಸಾಹಸ ಬೇಡ. ಯಾಕೆ? ಅಲ್ಲಿ ಸುಕುಮಾರಿಗಳಾದಂತಹ ಹೆಣ್ಣು ಮಕ್ಕಳಿಗೆ ಆನಂದ ಉಂಟು ಮಾಡತಕ್ಕಂಥದ್ದಾಗಲಿ ಅಥವಾ ಅವರ ಸ್ವಭಾವಕ್ಕೆ ಹೊಂದಿಕೆ ಆಗತಕ್ಕಂತಹ ಯಾವುದೇ ಸುಂದರ ದೃಶ್ಯಗಳು ಇರಲ್ಲ. ವಿಪರೀತ ಭಯಂಕರವಾಗಿರುತ್ತೆ. ರಾಕ್ಷಸ ಸೈನ್ಯ ಇದು. ನೀನಿಲ್ಲೇ ಇರು, ನಾನು ಬೇಗ ಬಂದು ಬಿಡ್ತೀನಿ. ಒಲದು ಬೇಡ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅನಿನಂ ಪ್ರಿಯನು ಪ್ರಿಯಂಬುಜನೀಂ ಪಡಗ್ಗರಿ. ಪ್ರಿಯ ಏನೋ ಹೀಗೆ ಹೇಳ್ದ, ಆದರೆ ಅವಳು ಹೊರಡಬೇಕಂತ ನಿಶ್ಚಯ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವನನ್ನೇ ಪ್ರೀತಿಯಾಗಿ ನೋಡ್ತಾ ಇನ್ನೊಂದು ಸ್ವಲ್ಪ ಹತ್ತಿರಕ್ಕೆ ಅವನ ಸಮೀಪಕ್ಕೆ ಬಂದಳು ಸತ್ಯಭಾಮೆ. ಮುಂದೆ ಏನು ಹೇಳ್ತಾಳೆ ಅಂತಕ್ಕಂಥದ್ದನ್ನು ನೋಡೋಣ. దానవులైననేమి మరి దైత్య సమూహములైననేమి నీ మానిత బాహుదుర్గముల మాటుననుండంగ నీ మానిత బాహుదుర్గముల మాటుననుండంగ నేమి శంక నీతో నరుదెంతు నంచును గరతో యజముల్ ముకుళించి మృక్కే నమ్మానిని దన్ను భర్త బహుమాన పురస్సర దృష్టింజూడగన్ మానిని దన్ను భర్త ಬಹುಮಾನ ಪುರಸ್ಸರ ದೃಷ್ಟಿಂಜೂಡಗನ್. ಆ ಸತ್ಯಭಾಮೆಗೆ ತನ್ನ ಪ್ರಿಯನಾದ ಶ್ರೀಕೃಷ್ಣನ ಬಾಹುಬಲದಲ್ಲಿ ಅಷ್ಟು ಒಂದು ನಿಶ್ಚಲವಾದಂಥ ನಂಬಿಕೆ. ದಾನವರಾದರೂ ಇರಲಿ, ಮರಿ ದೈತ್ಯ ಸಮೂಹಮುಲೈನ ನೇಮಿ, ದೈತ್ಯರು ವರಸೆಯಾಗಿ ಗುಂಪಾಗಿ ಆದರೂ ಬರಲಿ, ದಾನವರೇ ಬರಲಿ, ಎಷ್ಟೇ ಭೀಕರ ರಾಕ್ಷಸರಾದರೂ ಬರಲಿ, ನೀ ಮಾಣಿತ ಬಾಹುದುರ್ಗಮಲ ಮಾಟನನುಂಡಂಗರೇಮಿ ಶಂಕರ. ನಿನ್ನ ತೋಳುಗಳು ಅನ್ನತಕ್ಕಂತಹ ಒಂದು ಭದ್ರವಾದ ಕೋಟೆಯೊಳಗೆ, ಅಂದರೆ ನಿನ್ನ ತೋಳುಗಳ ರಕ್ಷಣೆಯಲ್ಲಿ
ನಾನಿರ್ಬೇಕಾದ್ರೆ ಶಂಕೆ ಏನಪ್ಪ, ನೀಟೋ ನರುದೆಂತು, ನನಗೇನು ಭಯ ಇಲ್ಲ, ನೀನಿದೆಯಲ್ಲ, ನಿನ್ನ ತೋಳುಗಳ ರಕ್ಷಣೆ ಇದ್ಮೇಲೆ ನನಗೇನಂಥದ್ದು ಭಯ ಇಲ್ಲ, ನಿನ್ನ ಜೊತೆ ಬರ್ತೀನಿ ಎಂದು ಕರತೋಯಜಮುಲ್ ಮುಕುಳಿಂಚಿ ಮೃಕ್ಕೆ, ತನ್ನ 2 ಹಸ್ತ ಪದ್ಮಗಳನ್ನು ಜೋಡಿಸಿ, ಮುಕುಳಿಸಿ ಅಂದರೆ ನಮಸ್ಕಾರ ಮುದ್ರೆಯನ್ನು ಧರಿಸಿ ಕೃಷ್ಣನಿಗೆ ನಮಸ್ಕರಿಸಿದಳು ಸತ್ಯಭಾಮೆ. ತನ್ನು ಭರ್ತ ಬಹುಮಾನ ಪುರಸ್ಸರ ದೃಷ್ಟಿಂಜೋಡಗನ್. ಆಗ ಶ್ರೀಕೃಷ್ಣ ಅವಳನ್ನ ಹೆಮ್ಮೆಯಿಂದ ವೀಕ್ಷಿಸಿದ. ಇಟ್ಲು ತನಕು ಮೃಕ್ಕಿನ ಸತ್ಯಭಾಮನು ಗರ ಕಮಲಂಬುಲ ಕೃಚ್ಚಿ ಎತ್ತಿ ತೋಡ್ಕೊನೆ ಗರುಡಾರೂಢುಂಡೈ ಹರಿ ಗಗನ ಮಾರ್ಗಂಬುನಂ ಜನಿ ಗಿರಿಶಸ್ತ್ರ ಸಲಿಲ ದಹನ ಪವನ ದುರ್ಗಮಂಬೈ ಮುರಾಸುರ ಪಾಶ ಪರಿವೃತಂಬೈನ ಪ್ರಾಗ್ಜ್ಯೋತಿಷಪುರಂಬುಡಗ್ಗರಿ. ಆ ನರಕಾಸುರನ ಊರು ಯಾವುದು? ಪ್ರಾಗ್ಜ್ಯೋತಿಷಪುರ ಅಂತಕ್ಕಂಥದ್ದು. ಸಾಧಾರಣವಾಗಿ ರಾಜಮಹಾರಾಜರು ಕೋಟೆಗಳನ್ನು ಕಟ್ಕೊಳ್ತಾರೆ. ಎಂತಹ ಕೋಟೆಗಳನ್ನು ಕಟ್ಕೊಳ್ತಾರೆ? ತಮ್ಮ ಅರಮನೆ, ಪುರಜನರು ಇವ್ರನ್ನೆಲ್ಲ ರಕ್ಷಿಸುವುದಕ್ಕೆ ವನದುರ್ಗ ಅಂದರೆ ಸುತ್ತು ಕಾಡು ಇರುತ್ತೆ, ಅಭೇದ್ಯವಾದ ಕಾಡಿರುತ್ತೆ, ಮಧ್ಯ ಅವರು ಸೌಖ್ಯವಾಗಿರೋ ರೀತಿಯಲ್ಲಿ ಕೋಟೆ ಕಟ್ಟಿರ್ತಾರೆ. ಜಲದುರ್ಗ, ಸುತ್ತಲೂ ನೀರು ಕಂದಕಗಳನ್ನು ತೋಡಿ ಅಭೇದ್ಯವಾಗಿಸಿ ಅಲ್ಲಲ್ಲಿ ವರಸೆ ಆಗಿರುತ್ತೆ, ಆ ರೀತಿಯಾಗಿ ಜಲದುರ್ಗ. ಗಿರಿದುರ್ಗ, ಎತ್ತರವಾದ ದುರ್ಗಮವಾದಂತಹ ಬೆಟ್ಟಗಳ ಮೇಲೆ ಕಟ್ಕೊಳ್ತಾರೆ. ಗಿರಿದುರ್ಗ, ಜಲದುರ್ಗ, ವನದುರ್ಗ ಅನ್ನೋ ರೀತಿಯಲ್ಲಿ ಕಟ್ಕೊಳ್ತಾರೆ. ಈಗ ಈ ತನಗೆ ನಮಸ್ಕರಿಸಿದಂತಹ ಸತ್ಯಭಾಮೆಯನ್ನ ಅವಳ ಕೈ ಹಿಡಿದು ಎತ್ತಿಕೊಂಡು ಗರುಡಾರೂಢನಾಗಿ ಹರಿ ಗಗನ ಮಾರ್ಗದಲ್ಲಿ ಹೊರಟು ಅಲ್ಲಿಗೆ ಬಂದ, ಪ್ರಾಗ್ಜ್ಯೋತಿಷಪುರದ ಬಳಿಗೆ. ಅದು ಹೇಗಪ್ಪ ಇತ್ತಂತೆ, ಅವನ ಕೋಟೆಗಳು ಎಷ್ಟು ಭದ್ರವಾಗಿ ಕಟ್ಕೊಂಡಿದ್ದ ರಾಕ್ಷಸ ಅಂದರೆ, ಗಿರಿ ಶಸ್ತ್ರ ಸಲಿಲ ದಹನ ಪವನ ದುರ್ಗಮಂಬೈ ಅಂತಂದ್ರೆ ಗಿರಿದುರ್ಗ, ಎತ್ತರವಾದ ಬೆಟ್ಟದ ಮೇಲೆ. ಶಸ್ತ್ರ ಅಂದರೆ ಸುತ್ತಲೂ ಶಸ್ತ್ರಗಳು ಧರಿಸಿರತಕ್ಕಂಥ ಭಟರು ಅವರನ್ನ ದಾಟಿ ಬರಬೇಕು. ಸಲೀಲ ಅದೇ ಜಲದುರ್ಗ, ಮತ್ತೆ ಇನ್ನೊಂದು ಪ್ರಾಕಾರದಲ್ಲಿ ಜಲವನ್ನು ದಾಟಿ ಬರಬೇಕು. ಅದರೊಳಗೆಲ್ಲನೂ ಕ್ರೂರವಾದಂತಹ ಮೊಸಳೆಗಳು ಎಲ್ಲವನ್ನು ಬಿಟ್ಟಿರ್ತಾರೆ. ದಹನ, ಬೆಂಕಿಯ ಒಂದು ಪ್ರಾಕಾರ. ಅದಾದ ನಂತರ ಪವನ, ಸಿಕ್ಕಾಪಟ್ಟೆ ಗಾಳಿ ಬೀಸೋ ರೀತಿಯಲ್ಲಿ ಏನೋ ಎಲ್ಲ ಆಗಿನ ಕಾಲದ ಒಂದು ಇಂಜಿನಿಯರಿಂಗ್ ಪ್ರಾವೀಣ್ಯತೆ, ವಾಸ್ತುಶಿಲ್ಪದ ಪ್ರಾವೀಣ್ಯತೆ ಉಪಯೋಗಿಸಿ ಕಟ್ಕೊಂಡಿರ್ತಾನೆ. ದುರ್ಗಮಂಬೈ, ತುಂಬಾ ದುರ್ಗಮವಾಗಿರ್ತದೆ. ಈ ರೀತಿ ಪ್ರಾಕಾರ ದಾಟಿಕೊಂಡು ಹೋಗ್ಬೇಕು. ಅವನ ನರಕಾಸುರನ ಅವನನ್ನ ಕೊಲ್ಲಬೇಕು ಅಂದ್ರೆ ಮುರಾಸುರ ಪಾಶ ಪರಿವೃತಂಬೈನ. ಆ ನರಕಾಸುರನಿಗೆ ಒಬ್ಬ ಸೈನ್ಯಾಧಿಕಾರಿ ಇದ್ದ, ಮುಖ್ಯ ಸೈನ್ಯಾಧಿಕಾರಿ, ಅವನ ಹೆಸರು ಮುರಾಸುರ ಅಂತ. ಅವನು ಒಂದು ಪಾಶವನ್ನ ಆ ಕೋಟೆ ಸುತ್ತಲೂ ಭದ್ರವಾದ ಒಂದು ಪಾಶವನ್ನ ಏರ್ಪಡಿಸಿರ್ತಾನೆ. ಮಾಯೆಯಿಂದಲೇ ಏರ್ಪಡಿಸಿರ್ತಾನೆ ಅಂದ್ರೆ ಅದನ್ನ ದಾಟಿ ಮುಂದಕ್ಕೆ ಹೋಗದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾನೆ ಆ ಮುರಾಸುರ. ಅಲ್ಲಿಗೆ ಅಂತಹ ಒಂದು ಪ್ರಾಗ್ಜ್ಯೋತಿಷಪುರದ ಬಳಿಗೆ ಶ್ರೀಕೃಷ್ಣ ಸತ್ಯಭಾಮಾ ಸಮೇತನಾಗಿ ಗರುಡಾರೂಢನಾಗಿ ಬಂದ. ಗದಚಂ ಬರ್ವತ ದುರ್ಗಮುಲ್ ಶಕಲಮುಲ್ ಗಾವಿಂಚಿ, గదచేం బర్వత దుర్గముల్ శకలముల్ గావించి సత్తేజిత ప్రదర శ్రేణుల శస్త్ర దుర్గజయమున్ భంజించి చక్రాహతి జదరం వాయు జలాగ్ని దుర్గముల్ నిశేషంబులంజేసి భీప్రదుండై వాలునంద్రుంచెం విష్ణుండు మురప్రచ్ఛన్న పాశంబులన్ ಕೃಷ್ಣುಂಡು ದೃಂಚೇ. ಆಗಲೇ ನೋಡಿದ್ವಿ, ಇದೊಂದು ವಿಚಿತ್ರವಾದಂತಹ ಕೋಟೆಯೊಳಗಿನ ಕೋಟೆಯನ್ನ ಕಟ್ಟಿಕೊಂಡು ಭದ್ರವಾಗಿದ್ದೀನಿ ಅನ್ನತಕ್ಕಂಥ ಒಂದು ಭ್ರಮೆಯಲ್ಲಿದ್ದ ನರಕಾಸುರ. ಈಗ ಶ್ರೀಕೃಷ್ಣ ಪರಮಾತ್ಮ ಬಂದದ್ದೇ ತನ್ನ ಗದೆಯಿಂದ ಪರ್ವತ ದುರ್ಗಗಳನ್ನೆಲ್ಲ ಶಕಲಮುಲ್ಗಾವಿಂಚೆ ಚೂರು ಚೂರು ಪುಡಿ ಪುಡಿ ಮಾಡಿಬಿಟ್ಟ. ಹೊರಗಿನ ಪ್ರಾಕಾರವಾದ ಗಿರಿದುರ್ಗವನ್ನೆಲ್ಲ ಪುಡಿಗೊಟ್ಟಿದ.
ಸತ್ತೇಜಿತ ಪ್ರದರ್ಶೇಣುರ ಶಸ್ತ್ರ ದುರ್ಗಚಯಮುನ್ ಭಂಜಿಂಚಿ, ತನ್ನ ಪ್ರಖರವಾದ ನಿಶಿತವಾದ ಬಾಣ ಪರಂಪರೆಗಳಿಂದ ಶಸ್ತ್ರದುರ್ಗ ಅನ್ನತಕ್ಕಂತಹ ಒಂದು ಪ್ರಾಕಾರವನ್ನು ಮತ್ತೆ ಪುಡಿ ಮಾಡಿ ಭಂಜಿಸಿ ಅಲ್ಲಿಂದ ಮುಂದೆ ಹೋದ. ಮತ್ತೆ ತನ್ನ ಮಹಾ ಸುದರ್ಶನವನ್ನು ಪ್ರಯೋಗಿಸಿ ವಾಯುದುರ್ಗ, ಜಲದುರ್ಗ ಎಲ್ಲವನ್ನು ನಿಶೇಷವನ್ನಾಗಿ ಮಾಡಿಬಿಟ್ಟೆ. ವಾಯು, ಜಲ, ಅಗ್ನಿ 3 ದುರ್ಗಗಳಿದ್ವು. ಅವುಗಳನ್ನು ಕೂಡ ಸುದರ್ಶನ ಮಹಾಚಕ್ರವನ್ನು ಪ್ರಯೋಗಿಸಿ ನಿರ್ಮೂಲ ಮಾಡಿದ, ನಿಶೇಷವನ್ನಾಗಿ ಮಾಡಿಸಿದ. ಭೀಪ್ರದುಂಡೈ ವಾಲುನಂದೃಂಚ ಕೃಷ್ಣುಂಡು, ಭಯಂಕರವಾದಂತಹ ಒಂದು ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮುರಪ್ರಚ್ಛನ್ನ ಪಾಶಂಬುಲನ್ ದೃಂಚೆ, ಆ ಮುರಾಸುರ ತನ್ನ ಕೋಟೆಯ, ತನ್ನ ಸ್ವಾಮಿಯ ಅಂತಂದರೆ ಮುರಾಸುರ ನರಕಾಸುರನ ಸೈನ್ಯಾಧಿಪತಿ. ಅವನು ಆ ಕೋಟೆಯ ಸುತ್ತಲೂ ಕೂಡ ಒಂದು ಪ್ರಚ್ಛನ್ನವಾಗಿರತಕ್ಕಂಥ, ಅಂದರೆ ಅದೃಶ್ಯವಾಗಿರತಕ್ಕಂತಹ ಒಂದು ಪಾಶವನ್ನು ಉಂಟು ಮಾಡಿದ್ದ. ಅದನ್ನೆಲ್ಲವನ್ನು ಕೂಡ ಕೃಷ್ಣ ಭೇದಿಸಿದ. ಮರಿಯುನು ప్రాకారంబు గదా ప్రహారములనుత్పాటించి, యంత్రంబులన్నాకారాతుల మానసంబులను భిన్నత్వంబు సెందంగా, నస్తోకాకారుండు శౌరి వత్తే విలయోద్ధూతాభ్ర నిర్ఘాత రేఖాకాఠిన్యముం వాంఛజన్యముం విముక్త ప్రాణి చైతన్యమున్ ಪಾಂಚಜನ್ಯಮುನ್ಮೊತ್ತೆ ವಿಮುಕ್ತ ಪ್ರಾಣಿ ಚೈತನ್ಯಮುನ್. ಒಂದೊಂದೇ ಪ್ರಾಕಾರವನ್ನ ಭೇದಿಸಿಕೊಂಡು ಒಳಗೆ ಬಂದಂತ ಶ್ರೀಕೃಷ್ಣ ಇನ್ನೊಂದು ಕೋಟೆ ಇತ್ತು. ಆ ಕೋಟೆಯ ಪ್ರಾಕಾರವನ್ನ ಗದಾ ಪ್ರಹಾರಗಳಿಂದ ಉತ್ಪಾಟಿಸಿದ. ಯಂತ್ರಂಬುಲನ್ ಆಕಾರಾತುಲ ಮಾನಸಂಬುಲನು ಭಿನ್ನತ್ವಂಬು ಸೆಂದಂಗ, ಅಂದರೆ ಅವರು ಈ ಕೋಟೆಯ ಗೋಡೆಯನ್ನು ಭೇದಿಸಿ ಒಳಗೆ ಹೋದಾಗ ನಾನಾ ಬಗೆಯಾದಂಥ ಇದ್ದದ ಯಂತ್ರಗಳನ್ನಿಟ್ಟಿದ್ರು. ಅದೆಲ್ಲ ಅವ್ರ ಕಡೆನೇ ತಿರುಗಿಸ್ಬಿಟ್ಟು ಪ್ರಯೋಗ ಮಾಡಿಬಿಟ್ಟ. ಹಾಗೇನಾಯಿತು, ಅವರ ಕೋಟೆಯೂ ನಾಶವಾಯಿತು. ಆ ನಾಕಾರಾತುಲು ಅಂದರೆ ನಾಕ ಅಂತಂದರೆ ಸ್ವರ್ಗಕ್ಕೆ ವೈರಿಗಳು ಅಂದರೆ ದಾನವರ ಮನಸ್ಸುಗಳೆಲ್ಲವೂ ಕೂಡ ಭಯದಿಂದ ಕುಗ್ಗಿ ಹೋಗಬೇಕು. ಆ ರೀತಿಯಾಗಿ ಆ ಸ್ತೋಕಾಕಾರನಾದಂಥ ಶೌರಿ ಒತ್ತೆ ವಿಲಯೋದ್ಧೂತಾಭ್ರ ನಿರ್ಘಾತ ರೇಖಾ ಕಾಠಿನ್ಯಮುಂ ವಾಂಛಜನ್ಯಮುಂ ವಿಮುಕ್ತ ಪ್ರಾಣಿ ಚೈತನ್ಯಮುನ್, ಆ ಪ್ರಳಯ ಕಾಲದ ಮೋಡಗಳ ಒಂದು ಸಿಡಿಲಿನ ಧ್ವನಿಯಂತೆ ತನ್ನ ಪಾಂಚಜನ್ಯವನ್ನ ಪೂರಿಸಿದ ಶ್ರೀಹರಿ. ಇದರಿಂದ ಎಷ್ಟೋ ಪ್ರಾಣಿ ಚೈತನ್ಯಗಳೆಲ್ಲ ಹುಡುಗಿ ಹೋದವು. ಆ ನರಕಾಸುರನ ಒಂದು ರಾಕ್ಷಸರ ಪ್ರಾಣಗಳೆಲ್ಲ ಭಯದಿಂದ ಒಂದೆಡೆ ಭಯದಿಂದ ತಲ್ಲಣಗೊಂಡವು. ಕೆಲವರ ಪ್ರಾಣವೇ ಎಗರಿ ಹೋಯಿತು. ಆ ರೀತಿಯಾದಂತಹ ತನ್ನ ಮಹಾಪ್ರತಾಪವನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಅಂತ ಲಯಕಾಲ ಕಾಲಾಭ್ರ ಗರ್ಜನಂಬು ಪಗಿದಿ ನೊಪ್ಪ ನಮ್ಮ ಮಹಾಧ್ವನಿ ವಿನಿ పంచశిరుండైన మురాసురుండు నిదుర సాలించి ఆవులించి నీల్గిలేచి జలంబులు వెడలి వచ్చి హరింగని ప్రళయకాల కీరి కైవడి మండుచు దుర్నిరీక్షుండై కరాళించుచున్ దన పంచముఖంబులం పంచభూతమయంబైన లోకంబులం మృంగ నప్పళించు చందంబునం గదిసి ఆ భీల కీలా జటాలంబగు శూలంబున గరుడుని వైచి భూనభోంతరంబులు నిండన అర్చుచు. ಅಂತ ಲಯಕಾಲ ಕಾಲಾಭ್ರ ಗರ್ಜನಂಬು ಪಗಿತಿ ನೊಪ್ಪನ ಮಹಾಧ್ವನಿ ವಿನಿ. ಆ ಕೃಷ್ಣ ತನ್ನ ಪಾಂಚಜನ್ಯವನ್ನ ಪೂರಿಸಿದ್ದು ಹೇಗಪ್ಪ ಇತ್ತು ಅಂತಂದ್ರೆ, ಪ್ರಳಯ ಕಾಲದ ಆ ಕಾಲಾಭ್ರಗಳು ಅಂದರೆ ಕರಿಯ ಮೋಡಗಳು ಘರ್ಜನೆ ಮಾಡ್ತಾರೆ ಹೇಗಿರುತ್ತೋ ಪ್ರಳಯ ಕಾಲದಲ್ಲಿ, ಆ ರೀತಿಯಾಗಿ ಸಿಡಿಲಿನ ಧ್ವನಿಯಿಂದ ಕೂಡಿತ್ತು ಆ ಪಾಂಚಜನ್ಯದ ಮಹಾಧ್ವನಿ. ಅದನ್ನ ಕೇಳಿ పంచశిరుండైన మురాసురుండు నిదుర సాలించి ఆవులించి నీల్గిలేచి జలంబులు వెడలి వచ్చి. ಆ ಮಹಾಧ್ವನಿಯನ್ನ ಕೇಳಿದಂತಹ ಮುರಾಸುರ
ಆ ನರಕಾಸುರನ ಸೈನ್ಯಾಧಿಪತಿಯಾದಂಥ ಮುರಾಸುರ, ಅವನಿಗೆ ಪಂಚಶಿರುಂಡು, 5 ತಲೆಗಳಂತೆ ಅವನಿಗೆ. ಅವನು ನಿದ್ರೆಯಿಂದ ಬೆಚ್ಚಿ ಎದ್ದು ಆವಳಿಸ್ದ. ನೀಲ್ಗಿ ಅಂದರೆ ಮೈಯೆಲ್ಲ ಮುರಿದ. ಅವನ ವಾಸ ಇದ್ದಿದ್ದು ಜಲದೊಳಗೆ. ಆ ಜಲಂಬುಲು ಬೆಡಲಿ ಬಚ್ಚಿ, ಆ ಜಲವನ್ನು ಬಿಟ್ಟು ಹೊರಕ್ಕೆ ಬಂದ, ನೀರಿನಿಂದ ಹೊರಕ್ಕೆ ಬಂದು ಹೊರಗಡೆ ಬಂದು ನೋಡ್ತಾನೆ. ಶ್ರೀಕೃಷ್ಣ ಪಾಂಚಜನ್ಯವನ್ನು ಪೂರೈಸ್ತಾ ನಿಂತಿದ್ದಾನೆ ಭೀಕರವಾಗಿ. ಅದನ್ನು ಕಂಡು ಪ್ರಳಯ ಕಾಲ ಕೀಲಿ ಕೈವಡಿ ಮಂಡುಚು ದುರ್ನಿರೀಕ್ಷುಂಡೈ ಕರಾಳಿಂಚುಚುಂ ದನ ಪಂಚಮುಖಂಬುಲ ಪಂಚಭೂತಮಯಂಬೈನ ಲೋಕಂಬುಲಂ ಬೃಂಗನಪ್ಪಳಿಂಚು ಚಂದಂಬುನಂ ಗದಿಸಿ. ಪ್ರಳಯ ಕಾಲ ಕೀಲಿ ಕೈವಡಿ, ಪ್ರಳಯಾಗ್ನಿಯಂತೆ ಇವನು ಉರಿತಾ ಇದ್ದಾನೆ. ದುರ್ನಿರೀಕ್ಷನಾಗಿದ್ದಾನೆ ಆ ಮುರಾಸುರ. ತನ್ನ ಪಂಚಮುಖಗಳಿಂದಲೂ ಪಂಚಭೂತಮಯವಾದಂಥ ಈ ಪ್ರಪಂಚವನ್ನೇ ನುಂಗು ಬಿಡ್ತೀನೇನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಬಂದಿದ್ದಾನೆ. ಬಂದು ಆಭೀಲ ಕೀಲಾ ಜಟಾಲಂಬಗು ಶೂಲಂಬುನ ಗರುಡನೇ ವೈಚ್ಚಿ. ಆಭೀಲ ಕೀಲಾ ಜಟಾಲಂಬೈನ ಅಂತಂದರೆ ಅಗ್ನಿ ಜ್ವಾಲೆಗಳನ್ನು ಕಕ್ಕತಾ ಇರತಕ್ಕಂಥ ಒಂದು ಶೂಲವನ್ನು ಗರುಡನನ್ನು ಗುರಿಯಿಟ್ಟು ಎಸೆದ. ಭೂನ ಭೋಂತರಂಬುಲು ನಿಂಡನ ಅರ್ಚುಚು. ದಿಕ್ಕುಗಳಲ್ಲೂ ಅವನ ಆ ಅರಚುವಿಕೆ, ಆ ಗರ್ಜನೆ, ಯುದ್ಧೋನ್ಮಾದದಿಂದ ಅರಚತಕ್ಕಂಥ ರಣಗರ್ಜನೆ, ರಣಕೇಕೆ ಎಲ್ಲೆಡೆಯಲ್ಲೂ ತುಂಬಬೇಕು. ಅಷ್ಟು ಜೋರಾಗಿ ಅರಚಿಕೊಂಡ ಆ ಮುರಾಸುರ. ದುರ ದುರ ಬರುಬಿಡಿ ಬಿರುಸುನ ಹರಿಹರಿ ನಿಲುವು ಮನುಜ ಅಸುರಯುನ್ ಗದಿಸನ್ ಮುರ ದಿವಿಜಲ ಹೃದಯಮು ಮೆರ ಎದೆಯಡಂಗು ನನುಜ ಮೆರೆಸನ್ ಹರಿಯು ದಿವಿಜುಲ ಹೃದಯಮು ಮೆರ ಇದೇ ಎಡಂಗು ನನುಚು ಮೆರೆಸನ್ ಹರಿಯು. ಇಲ್ಲಿಯವರೆಗೂ ಜರಾಸಂಧನ ಜೊತೆಯಲ್ಲಿ ಎಲ್ಲ ನಡೆದಂಥ ಯುದ್ಧಗಳಲ್ಲಿ ಕೃಷ್ಣ ಏನು ಮಾಡ್ತಿದ್ದ, ಒಂದಷ್ಟು ಶತ್ರು ಸೈನ್ಯವನ್ನ ಧ್ವಂಸ ಮಾಡಿಬಿಟ್ಟು ತಾನು ಓಡ್ಬಿಡ್ತಾ ಇದ್ದ. ಆದ್ರಿಂದ ಈಗ ಈ ಮುರಾಸುರ ಏನು ಮಾಡ್ದ, ದೂರ ಬರುವಿಡಿ ಬಿರುಸುನ, ಬರ ಓಡ್ ಬರ್ತಾ ಇದ್ದಾನೆ ಹರಿ ಕಡೆಗೆ, ಬಿರುಸಿನಿಂದ ಬರ್ತಾ ಇದ್ದಾನೆ. ಹರಿಹರಿ ನಿಲುವು ಮನುಚುನ್ ಅಸುರಯನ್ ಗದಿಸನ್. ಕೃಷ್ಣ ಓಡೋಗ್ಬೇಡ, ನಿಂತ್ಕೋ ಅಲ್ಲಿ ಅಂತ ಅವನು ಅರ್ಚ್ಕೊಂಡು ಬರ್ತಾ ಇದ್ದಾನೆ ಮುರಾಸುರ. ಮುರ ದಿವಿಜುಲ ಹೃದಯಮು ಮೆರ ಇದೆ ಎಡಂಗು ನನುಚು ಮೆರೆಸನ್ ಹರಿಯನ್. ಆ ಶ್ರೀಹರಿ ಏನು ಹೇಳ್ದ, ಏ ಮುರಾಸುರ, ನೀವುಗಳು ರಾಕ್ಷಸರು ಹಚ್ಚಿದ್ದೀರಿಲ್ಲ ಕಿಚ್ಚು ದೇವತೆಗಳ ಹೃದಯದಲ್ಲಿ. ಅವರನ್ನು ಹಿಂಸಿಸಿ ಅವರ ಹೃದಯದಲ್ಲಿ ನೀವು ಸೇಡಿನ ಜ್ವಾಲೆಯನ್ನ ಅಂಟಿಸಿದ್ದೀರಲ್ಲ, ಅವರ ನೋವಿನ ಸೇಡಿನ ಅವರ ಹೃದಯದ ಜ್ವಾಲೆ ಇದೇ ಅಡಂಗು ನನುಚು. ಈಗ ನೋಡಿ, ನಾನೀಗ ಬಂದಿದ್ದೀನಲ್ಲ, ಅದನ್ನೆಲ್ಲ ಅವರ ಸೇಡಿನ ಅವರ ದುಃಖದ ಜ್ವಾಲೆಗಳನ್ನು ಆರಿಸ್ತೀನಿ, ಅಂದರೆ ನಿನ್ನನ್ನು ಸೋಲಿಸ್ತೀನಿ ಅಂತ ಹರಿ ಕೂಡ ಆ ಮುರಾಸುರನಿಗೆ ಉತ್ತರಿಸಿದ. ಅಪ್ಪುಡು ಗರುಡನಿ ಪೈ ಬಡವಚ್ಚಿನ ಮುರಶೂಲಮು ನಡುಮ ನೊಡಿಸಿ ಮುತ್ತು ನಿಯಲುಗ ಗರಮುಲ ವಿರಿಚಿ ಮುಕುಂದುಡು ಮುರಮುಖಮುಲ ನಿಶಿತ ವಿಶಿಖಮುಲು ವಡಿನ್ ಜೊನಿಪೆನ್ ಮುಕುಂದುಡು ಮುರಮುಖಮುಲ ನಿಶಿತ ವಿಶಿಖಮುಲು ವಡಿನ್ ಜೊನಿಪೆನ್. ಆ ಗರುಡನ ಮೇಲೆ ಅವನು ಮುರಾಸುರ ಒಂದು ಶೂಲವನ್ನ ಪ್ರಯೋಗಿಸಿದ್ದ. ಏನು ಅಗ್ನಿ ಜ್ವಾಲೆಗಳನ್ನು ಉಗುಳ್ತಾ ಬರ್ತಾ ಇತ್ತು ಆ ಶೂಲ. ಆ ಗರುಡನ ಪೈ ಬಡವಚ್ಚಿನ ಮುರಶೂಲಮು, ಆ ಗರುಡನ ಮೇಲೆ ಪ್ರಯೋಗಿಸಿದ್ದಂತಹ ಆ ಶೂಲವನ್ನ ನಡುಮ ನುಡಿಸಿ ಮುತ್ತುನಿಯಲುಗಾನ್ ಗರಮುಲ ಬಿರಿಚೆ, ಅದನ್ನ ನಡುವ ದಾರಿಯಲ್ಲೇನೆ ತನ್ನ ಕೈಯಿಂದಲೇ ಹಿಡಿದು ಕೈಯಲ್ಲೇ 3 ತುಂಡುಗಳಾಗಿ ಮುರಿದು ಬಿಸಾಕಿದ ಮುಕುಂದ. ನಂತರ ಏನ್ ಮಾಡ್ದ, ಮುರಮುಖಮುಲ ನಿಶಿತ ವಿಶಿಖಮುಲು ವಡಿಂಜನಿಪೆನ್. ಆ ಮುರಾಸುರನಿಗಾದರೂ 5 ಮುಖಗಳು, 5 ಮುಖಗಳಿಗೂ ಒಟ್ಟಿಗೆ ಹೋಗಿ
ಆಕ್ರಮಿಸಬೇಕು. ಆ ರೀತಿಯಾಗಿ ನಿಶ್ಚಿತವಾದಂತಹ ಬಾಣಗಳನ್ನು ಪ್ರಯೋಗಿಸಿದ ಶ್ರೀಕೃಷ್ಣ ವಡಿನ್ ಜೋನಿಪೆನ್ ಎಲ್ಲ ಅವನ 5 ಮುಖಗಳಿಗೂ ಒಟ್ಟಿಗೆ ಆಕ್ರಮಿಸಬೇಕು. ಆ ರೀತಿಯಾಗಿ ಅಷ್ಟು ಬಾಣ ಪ್ರಯೋಗವನ್ನ ಮಾಡಿದ ಶ್ರೀಕೃಷ್ಣ. ಗದವ್ರೇಸೆನ್ ಮುರದಾನವುಂಡು ಹರಿಪೈ కంసారియుందద్గదన్ గదచేంద్రంచే సహస్రభాగములుగాంగల్పించే నాలోన వాండెదురై హస్తములెత్తి కొంచు వడిరానీక్షించి లీలా సమగ్రదశన్ వాణిశిరంబులైదునో లీలా సమగ్రదశన్ వాణిశిరంబులైదును వడిన్ ఖండించెన్ వడిన్ ఖండించన్ ಜಕ್ರಾಹತಿನ್. ಆ ಮುರ ರಾಕ್ಷಸ ಏನು ಮಾಡ್ದ, ಹರಿಯ ಮೇಲೆ ಒಂದು ಗದೆಯನ್ನ ಪ್ರಯೋಗಿಸಿದ. ಆ ಕಂಸಾರಿಯಾದಂಥ ಶ್ರೀಕೃಷ್ಣ ಕೂಡ ಆ ಮುರ ಪ್ರಯೋಗಿಸಿದಂಥ ಗದೆಯನ್ನ ತನ್ನ ಗದೆಯಿಂದ ಸಹಸ್ರ ಹೋಳಾಗಿ ಸಹಸ್ರ ಭಾಗಗಳಾಗಿ ಆ ಗದೆಯನ್ನ ನಾಶ ಮಾಡ್ದ, ಧ್ವಂಸ ಮಾಡ್ದ. ಅಷ್ಟರೊಳಗೆ ಇವನು ಮುರಾಸುರ ತನ್ನ ಕೈಗಳನ್ನು ಎತ್ಕೊಂಡು ವಡಿರಾನ್ ಈಕ್ಷಿಂಚಿ ಓಡ್ ಬರ್ತಾ ಇದ್ದಾನೆ ಶ್ರೀ ಹರಿ ಕಡೆಗೆ. ಕೈಗಳನ್ನ ಎತ್ಕೊಂಡು ಇನ್ ಕೈಗಳಲ್ಲೇ ಕೃಷ್ಣನ್ನ ಆಕ್ರಮಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಓಡ್ ಬರ್ತಾ ಇದ್ದಾನೆ. ಅದನ್ನ ಕಂಡಂತಹ ಶ್ರೀ ಕೃಷ್ಣ ಲೀಲಾ ಸಮಗ್ರದಶನ್ ಅವಲೀಲೆಯಾಗಿ ಆ ಮುರಾಸುರನ 5 ಶಿರಗಳನ್ನು ಕೂಡ ತನ್ನ ಸುದರ್ಶನ ಮಹಾಚಕ್ರದಿಂದ ಒಂದೇ ಬಾರಿಗೆ ಖಂಡಿಸಿಬಿಟ್ಟ ಶ್ರೀಕೃಷ್ಣ. ಅಲ್ಲಿಗೆ ಮುರಾಸುರನ ಸಂಹಾರವಾಯಿತು. ಇವನು ಮುರಾರಿಯಾದ. ఇట్లు శిరములు చక్ర చక్రధారా చిన్నంబులైన వజ్రి వజ్రధారాదళిత శిఖరంబై కూలెడి శిఖరి చందంబున మురాసురుండు జలంబులందు గూలిన వాని సూనులు జనకవధ జనిత శోకాతురులై జనార్దను మర్దింతుమని రణకుర్దనంబునం దామ్రుండు అంతరిక్షుండు శ్రవణుండు విభావసుండు వసుండు నభస్వంతుండు నరుణుండుననే 7 యోధులు సక్రోధులై కాలాంతకచోదితంబైన ప్రళయ పవన సప్తకంబు భంగి నరకాసుర ప్రేరితులై రయంబునం బీటుండని 7 దండనాథుంబురస్కరించుకుని పరతెంచి హరిందాకి శరశక్తి గద ఖడ్గ కరవాల శూలాది సాధనంబులు ప్రయోగించిన ಮುರಾಸುರನ ಸಂಹಾರವಾಯಿತು. ಈ ರೀತಿಯಾಗಿ ಚಕ್ರಧಾರೆಯಿಂದ ಆ ಸುದರ್ಶನ ಮಹಾಚಕ್ರದ ಅಲುಗುಗಳಿಂದ ಚಿನ್ನಗಳಾದಂಥ ಚಿನ್ನಾಭಿನ್ನವಾದಂತಹ ಮುರಾಸುರ ಹೇಗೆ ಕಾಣಿಸ್ತಾ ಇದ್ನಪ್ಪ ಅಂದ್ರೆ, ವಜ್ರಧಾರಾಧಳಿತ ಶಿಖರಂಬೈ ಕೂಲೆಡಿ ಶಿಖರ ಚಂದಂಬುನ, ಇಂದ್ರ ಪ್ರಯೋಗಿಸಿದಂತಹ ವಜ್ರಾಯುಧದಿಂದ ಶಿಖರಗಳೆಲ್ಲ ತರಿದು ಬಿದ್ದು ಉರುಳಿ ಹೋದಂತಹ ಬೆಟ್ಟದ ರೀತಿಯಲ್ಲಿ ತನ್ನ 5 ಶಿರಗಳನ್ನು ಕೂಡ ಕೃಷ್ಣ ತರಿದು ಹಾಕಿದ. ಆಗ ಈ ಮುರಾಸುರ ಕೂಡ ಜಲದೊಳಕ್ಕೆ ಕುಸಿದು ಹೋದ. ಆಗ ಅವನಿಗೆ ಅವನ ಮಕ್ಕಳು ಆ ಮುರಾಸುರನ ಮಕ್ಕಳು ಜನಕವಧ ಜನಿತ ಶೋಕಾತುರಲೈ ಜನಾರ್ದನಂ ನರ್ತಿಂತು ಮನಿ ರಣಕೃರ್ದನಂಬುನನ್, ನಮ್ಮ ತಂದೆಯನ್ನ ವಧೆ ಮಾಡಿದ್ದಾನ ಇವನು ಜನಾರ್ದನ, ಅವನನ್ನ ನಾವು ವಧಿಸ್ಬಿಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟು 7 ಜನ ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ವಸು, ನಭಸ್ವಂತ, ಅರುಣ ಅನ್ನತಕ್ಕಂಥ 7 ಜನ ಯೋಧರು ಸಕ್ರೋಧುಲೈ ಕಾಲಾಂತಕ ಚೋದಿತಂಬೈನ ಪ್ರಳಯ ಪವನ ಸಪ್ತಕಂಬು ಭಂಗಿ, ಅವರಿಗೆ ವಿಪರೀತವಾದಂತಹ ಕ್ರೋಧ ಉಕ್ಕಿ ಬರ್ತಾ ಇದೆ ಶ್ರೀ ಹರಿಯ ಮೇಲೆ. ಕಾಲಾಂತಕನಿಂದ ಚೋದಿತವಾದಂತಹ ಪ್ರಳಯ ಕಾಲದ ಸಪ್ತ ಮಾರುತಗಳ ರೀತಿ ಅಂದ್ರೆ ಅಷ್ಟು ಮಾರುತಕ್ಕೆ ಬಲ ಹೆಚ್ಚು.
ವಾಯುಬಲ ಯಾವಾಗಲೂ ಹೆಚ್ಚು, ಪ್ರಳಯ ಕಾಲದ ಮಾರುತಕ್ಕೆ ಎತ್ತಿದ್ದು ಹೆಚ್ಚು. ಅಷ್ಟು ಬಲವಂತರಾದಂಥ ಈ 7 ಜನ ನರಕಾಸುರ ಪ್ರೇರಿತರಾಗಿ, ಅಲ್ಲಿ ಕಾಲಾಂತಕ ಚೋದಿತವಾಗಿರುತ್ತೆ ಪ್ರಳಯ ಕಾಲದ ಸಪ್ತಮಾರುತಗಳು, ಇಲ್ಲಿ ನರಕಾಸುರನಿಂದ ಪ್ರೇರಿತವಾದಂತಹ ಈ 7 ಜನಗಳು 7 ಯೋಧರು, ಮುರಾಸುರನ ಮಕ್ಕಳೆಲ್ಲರೂ ಕೂಡ ಬೀಟುಂಡನಿಯೇಡು ದಂಡನಾಥಂ ಪುರಸ್ಕರಿಂచుకొని, ಪೀಠ ಅನ್ನತಕ್ಕಂತಹ ಒಬ್ಬ ದಂಡನಾಥ ಇವರಿಗೆಲ್ಲ, ಅವನನ್ನ ಪುರಸ್ಕರಿಸಿಕೊಂಡು ಹರಿಯನ್ನ ತಾಕುವ ರೀತಿಯಲ್ಲಿ ಹರಿಯ ಮೇಲಕ್ಕೆ ಶರ ಶಕ್ತಿ ಗದಾ ಖಡ್ಗ ಕರವಾಲ ಶೂಲಾದಿ ಸಾಧನಂಬುಲು ಪ್ರಯೋಗಿಂಚಿನ. ಏನು 7 ಜನ ಸೇರ್ಕೊಂಡು ಒಬ್ಬರಾದ ಮೇಲೆ ಒಬ್ಬರು ಶ್ರೀಹರಿ ಮೇಲೆ ನಾನಾ ವಿಧವಾದಂಥ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಆ ಮುರಾಸುರನ ತನಯರು. ಆ ಧನುಜೇಂದ್ರ ಯೋಧ ವಿವಿಧಾಯುಧ ಸಂಗಂಬುನೆಲ್ಲ ನುಗ್ರತನ್ ಮೇದಿ ನಿನ್ಗೂಲನೇಯುಚುನ್ ಸಮಿದ್ದ ನಿರರ್ಗಳ ಮಾರ್ಗಣಾಳಿಂ ಗ್ರವ್ಯಾದ ಕುಲಾಂತ ಕುಂಡ ಸುರಹಸ್ತ ಭುಜಾನನ ಕಂಠ ಜಾನುಂಜಂಗಾದುಲನ್ ದ್ರುಂಚಿವೈಚೇಂದಿಲಲಂತಲ ಖಂಡಂಬುಲೈ ദ്രുഞ്ചിവേചൈദിലലന്തല ഖണ്ഡംബുലൈ ഇലംബടൻ ദ്രുഞ്ചിവേചൈദിലലന്തല ഖണ്ഡംബുലൈ ഇലംബടൻ. ಆ ಧನುಜೇಂದ್ರ ಯೋಧ ವಿವಿಧಾಯುಧ ಸಂಗಂಬುನೆಲ್ಲ ಆ 7 ಜನ ಧನುಜೇಂದ್ರರು ಯೋಧರು, ವೀರ ಯೋಧರು ಪ್ರಯೋಗಿಸಿದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಉಗ್ರತನ್ ತನ್ನ ಶೌರ್ಯ ಪರಾಕ್ರಮಗಳಿಂದ ಮೇದಿನಿಂಗೂಲ ಸೇಚು, ಅವರ ಶಸ್ತ್ರಗಳನ್ನೆಲ್ಲ ಮಾರ್ಗದಲ್ಲೇ ಪುಡಿ ಪುಡಿ ಮಾಡಿಬಿಟ್ಟ, ಎಲ್ಲ ನೆಲಕ್ಕೆ ನಿಷ್ಪ್ರಯೋಜಕವಾಗಿ ನೆಲದ ಮೇಲೆ ಬೀಳಬೇಕು ಅವರು ಬಿಟ್ಟಂತ ಶಸ್ತ್ರಗಳು ಅಸ್ತ್ರಗಳು, ಆ ರೀತಿ ಮಾಡಿದ. ಸಮಿದ್ದ ನಿರರ್ಗಳ ಮಾರ್ಗಣಾಳಿನ್, ತಾನು ಪ್ರಯೋಗಿಸಿದಂಥ ಮಾರ್ಗಣಾಳಿ, ಮಾರ್ಗಣಗಳು ಅಂತಂದ್ರೆ ಬಾಣಗಳು, ಶರ ಪರಂಪರೆಗಳಿಂದ ಕ್ರವ್ಯಾದ ಕುಲಾಂತಕೊಂಡು, ಕ್ರವ್ಯಾದ ಕುಲಾಂತಕ ಇವನು ರಾಕ್ಷಸ ಸಂಹಾರ, ಅಸುರ ಸಂಹಾರ, ಅಸುರಹಸ್ತ ಭುಜಾನನ ಕಂಠ ಜಾನುಂಜಂಗಾದುಲನ್ ದ್ರುಂಚಿವೈಚೆನ್, ಇವನು ಬಿಟ್ಟಂತಹ ಶರಂ ಪರಂಪರೆಗೆ, ಆ ಶರ ಬಾಣಗಳ ವರ್ಷಕ್ಕೆ ಆ ಅಸುರರ ಇಡೀ ಶರೀರದ ಅಂಗಾಂಗಗಳೆಲ್ಲ ತುಂಡು ತುಂಡು ತುಂಡಾಗೋಗ್ಬಿಟ್ರು. ಅಟಂ ಬಾಂಬ್ ಪ್ರಯೋಗಿಸಿದರೆ ಹೇಗೆ ಶರೀರದ ಒಂದು ಚಿಕ್ಕ ಗುರುತು ಸಿಗದೆ ಚಿಕ್ಕ 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 ಖಂಡಗಳಾಗ್ಬಿಡುತ್ತೋ, ಆ ರೀತಿಯಾಗಿ ಶ್ರೀಹರಿ ಬಿಟ್ಟಂತಹ ನಿರರ್ಗಳವಾದಂತಹ ಆ ಶರ ಪರಂಪರೆಗೆ ಅವರನ್ನೆಲ್ಲನೂ ಎಷ್ಟು ಚಿಕ್ಕದಾಗೋಯ್ತು ಅವರ ಒಂದು ಶರೀರದ ಖಂಡಗಳು ಅಂದ್ರೆ, ತಿಲಲಂತಲ, ತಿಲ ಅಂತಂದ್ರೆ ಎಳ್ಳು, ಎಳ್ಳು ಎಷ್ಟು ಮಹಾ ಒಂದು ಪ್ರಮಾಣದಲ್ಲಿರುತ್ತೆ, ಅವರ ಶರೀರಗಳನ್ನು ಕೂಡ ಎಳ್ಳಿಗೆ ಸಮನಾದಂಥ ಪ್ರಮಾಣಕ್ಕೆ ಖಂಡಿಸಿ ಹಾಕಿಬಿಟ್ಟ ಈ ಅಸುರಾರಿಯಾದಂಥ ಶ್ರೀಕೃಷ್ಣ. ಅವರೆಲ್ಲರೂ ಕೂಡ ನಿರ್ನಾಮವಾಗಿ ನೆಲಕ್ಕೆ, ಅವರ ಶರೀರದ ತುಣುಕುಗಳು ನೆಲದ ಮೇಲೆ ಬಿದ್ದು, ಅಷ್ಟರ ಮಟ್ಟಿಗೆ ಅಷ್ಟು ನಿರರ್ಗಳವಾದಂಥ ಬಾಣ ಪರಂಪರೆಗಳನ್ನು ಶ್ರೀಕೃಷ್ಣ ಪ್ರಯೋಗ ಮಾಡಿದ. ಆ ಮುರಾಸುರನ 7 ಜನ ಯೋಧರ ಮೇಲೂ ಕೂಡ ಅವರೆಲ್ಲರೂ ನಿರ್ನಾಮವಾದರು. ಮರಿಯು ಹರಿಶರ ಜಾಲ ಚಕ್ರ ನಿಹತುಲೈ ತನ ವಾರಲು ಮಡಿಯೂಟಕು వెరగుపడి రోషించి గరుడ గమనుని దూషించి తన్ను భూషించుకుని సరకుసేయక నరకుండు వరకుండల ప్రముఖాభరణ భూషితుండై దాన సలిల దారాసిక్త గండంబులును మహోద్దండ శుండంబులునైన వేదండ దండంబులు నడవ వెడలి ಭಂಡನಂಬುನು ಕೊಂಜನಿ. ಇನ್ನ ತನ್ನ ಸೇನಾಧಿಪತಿಯಾದಂಥ ಮುರಾಸುರನ ಅಂತ್ಯವಾಯಿತು. ಅವನ ಮಕ್ಕಳು ವೀರ ಯೋಧರು, ಅಪ್ರತಿಮ ವೀರ ಯೋಧರಾದಂಥ 7 ಜನ ರಾಕ್ಷಸರು ನಿರ್ಮೂಲವಾದರು. ಏನಿದು ಈ ಹರಿಯ ಶರಜಾಲದ ಒಂದು ವಿಕ್ರಮ, ನನ್ನ ಕಡೆಯವರೆಲ್ಲರೂ ಈ ರೀತಿಯಾಗಿ ಮರಣಿಸ್ಬಿಟ್ರಲ್ಲ, ನಿರ್ಮೂಲವಾಗಿಬಿಟ್ರಲ್ಲ ಅಂತ ಬೆರಗು, ಆಶ್ಚರ್ಯವೂ ಕೂಡ ಆಯಿತು, ಮತ್ತೆ ಕೋಪ ಕೂಡ ಬಂತು. ರೋಷಿಂಚಿ ಗರುಡ ಗಮನನಿ ದೂಷಿಂಚಿ, ಆ ಕೃಷ್ಣನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ.
ತನ್ನು ಭೂಷಿಂಚುకుನಿ, ನಾನಿಂಥವನು, ಅಷ್ಟು ಪ್ರತಾಪಶಾಲಿ, ನಿನಗೂ ಮಾಡ್ತೀನಿರು ಕೃಷ್ಣನ್ನ ದಂಡಿಸುತ್ತಾ ಸರಕುಸೇಕ ನರಕುಂಡು, ಆ ನರಕಾಸುರ ವರಕುಂಡಲ ಪ್ರಮುಖಾಭರಣ ಭೂಷಿತುಂಡೈ, ಯುದ್ಧಕ್ಕೆ ಹೋಗೋಕ್ಕೂ ಆಭರಣಗಳ ಭೂಷಣ ಬೇರಬೇಕು. ಏನೋ ಅವು ಎಲ್ಲ ಒಂದು ಶಕ್ತಿ ಕೊಡುತ್ತೋ ಏನು ಕಥೆಯೋ, ಏನು ಕಿರೀಟ, ಕುಂಡಲಗಳು, ಹಾರುಗಳು ಮತ್ತು ಕವಚ ಎಲ್ಲವನ್ನು ಧರಿಸಿಕೊಂಡ, ದಾನ ಸಲಿಲ ದಾರಾಸಿಕ್ತ ಗಂಡಂಬುಲನು, ಒಳ್ಳೆ ಮದಿಸಿದ ಆನಗಳು, ಅವುಗಳ ಮದೋದಕ ಸುರಿತಾ ಇದೆ. ಮಹೋದ್ದಂಡ ಶುಂಡಂಬುಲುನೈನ, ಏನದರ ಒಂದು ಸೊಂಡಿಲುಗಳು ಅಷ್ಟು ಶಕ್ತಿಶಾಲಿಯಾಗಿ ಪ್ರಕಾಶಮಾನವಾಗಿದೆ. ವೇದಂಡ ದಂಡಂಬುಲು ನಡವ, ಆ ವೇದಂಡಗಳು ಅಂತಂದರೆ ಗಜಪಡೆ ನಡೀತಾ ಇದೆ, ಅದರ ನಡುವೆ ಇವನು ಭಂಡನಂಬುನ ಕುಂಜನಿ, ಭಂಡನ ಅಂತಂದರೆ ಆ ಯುದ್ಧಕ್ಕೆ ಆ ನರಕಾಸುರ ಸ್ವಯಂ ತಾನೇ ಬಂದ ಮದೋನ್ಮತ್ತವಾದಂತಹ ಗಜಪಡೆಯೊಂದಿಗೆ ಬಂದ ನರಕಾಸುರ. ಬಲವಂತುಂಡು ಧರಾಸುತುಂಡುಗನೆ ಶುಂಭದ್ರಾಜ ಬಿಂಬೋಪರಿಸ್ಥಳ ಶಂಪಾನ್ವಿತ ಮೇಘಮೋಯನ ಖಗೇಂದ್ರ ಸ್ಕಂದ ಪೀಠಂಬುಪೈ ಲಲನಾರತ್ನ ಮುಂಗೂಡಿ ಸಂಕರ ಕಥಾಲಾಪಂಬುಲಂಜೇಯುನ್ ಉಜ್ವಲ ನೀಲಾಂಗುನ್ಗನ್ ನಿಶಂಗುನ್ ಕುಹನಾಜಂಗುನ್ ರಣಾಭಂಗುನಿನ್ ಕುಹನಾಜಂಗುನ್ ರಣಾಭಂಗುನಿನ್. ಆ ಫಲವಂತನಾದಂಥ ಧರಾಸುತನಾದಂತಹ ನರಕಾಸುರ ನೋಡ್ದ ಎದುರಿಗೆ ಬರ್ತಾ ಇದ್ದಾನೆ ಶ್ರೀಕೃಷ್ಣ ಗರುಡನ ಮೇಲೆ. ಅದು ಅವನಿಗೆ ಹೇಗೆ ಕಾಣಿಸ್ತಪ್ಪ ಅಂದರೆ, ಶುಂಭದ್ ರಾಜಬಿಂಬೋ ಪರಿಸ್ಥಳ ಶಂಪಾನ್ವಿತ ಮೇಘಮೋಯನ. ಶುಂಭದ್ ಅಂತಂತಂದರೆ ಹೊಳಿತಾ ಇರತಕ್ಕಂಥ ಪ್ರಕಾಶಮಾನವಾಗಿರತಕ್ಕಂತಹ ರಾಜಬಿಂಬ ಅಂದರೆ ಚಂದ್ರಬಿಂಬದ ಮೇಲೆ ಶಂಪಾನ್ವಿತ ಮೇಘಮೋಯನ. ಶಂಪ ಅಂತಂದ್ರೆ ಮಿಂಚು, ಮಿಂಚಿನಿಂದ ಕೂಡಿದಂತಹ ಆ ಕಾರ್ಮೋಡವೇನೋ ಅನ್ನೋ ರೀತಿಯಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಖಗ ಅಂತಂದರೆ ಗರುಡ ಬೆಳ್ಳಗೆ ಚಂದ್ರನಂತೆ ಹೊಳಿತಾ ಇದ್ದಾನೆ. ನೀಲಮೇಘ ಶ್ಯಾಮನಾದಂತಹ ಶ್ರೀಕೃಷ್ಣ ಕಾರ್ಮೋಡದಂತೆ ಇದ್ದಾನೆ. ಅವನ ಜೊತೆಯಲ್ಲಿರ್ತಕ್ಕಂತಹ ಸತ್ಯಭಾಮಾದೇವಿ ಮೆರುಪು ಮೇಘಮು ಕೂಡಿ ಮೆರಚಿನಟ್ಲುಂಡೆ ಅಂತ ಹೇಳ್ತಾರೆ ಅನ್ನಮಾಚಾರ್ಯರು. ಆ ವೆಂಕಟರಮಣನ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ರಾರಾಜಿಸ್ತಕ್ಕಂಥದ್ದನ್ನು ವರ್ಣಿಸ್ತಕ್ಕಂಥದ್ದು ಹಾಗೆ. ಮೆರುಪು ಮೇಘಮು ಗೂಡಿ ಮೆರೆಯು ನಟ್ಲುಂಡೆ ಅಂತ ಅಂದರೆ ಇಲ್ಲಿ ಆ ನೀಲಮೇಘ ಶ್ಯಾಮನಾದಂತಹ ಕೃಷ್ಣನೊಡನೆ ಸತ್ಯಭಾಮಾದೇವಿ ವಿದ್ಯುಲ್ಲತೆಯಂತೆ ಪ್ರಕಾಶಮಾನವಾಗಿದ್ದಾಳೆ. ಅವರಿಬ್ಬರು ಖಗೇಂದ್ರ ಸ್ಕಂದ ಪೀಠದಲ್ಲಿ ಕುಳಿತಿದ್ದಾರೆ. ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ? ಸಂಗರ ಕಥಾಲಾಪಂಬುಲಂಜೇಯು, ಸತ್ಯಭಾಮೆಗೆ ಸಂಗ್ರಾಮ ರಹಸ್ಯಗಳನ್ನ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು, ಅಥವಾ ಆ ಯುದ್ಧದ ಒಂದು ಸಂಗ್ರಾಮ ರಹಸ್ಯಗಳನ್ನ, ಅದರ ಬಗ್ಗೆ ಯುದ್ಧದ ವಾರ್ತೆಯ ಬಗ್ಗೆ ಆಲಾಪವನ್ನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಉಜ್ವಲ ನೀಲಾಂಗುನ್ಗನನ್, ಆ ಉಜ್ವಲವಾದಂಥ ನೀಲಮೇಘ ಶ್ಯಾಮವರ್ಣನನ್ನು ಕಂಡ. ನಿಶಂಗುನ್ ಕುಹನಾಚಂಗುನ್, ಇವನು ಮಾಯಾಮಾನುಷ ವಿಗ್ರಹಧಾರಿ. ಕುಹನ ಅಂತಂದ್ರೆ ಮಾಯೆ. ರಣಾಭಂಗುನಿನ್, ಯಾವುದೇ ಒಂದು ರಣದಲ್ಲೂ ಕೂಡ ಇವನು ಅಭಂಗ, ಅಚ್ಯುತ, ಅಜೇಯ, ಅಪ್ರಮೇಯ. ಆ ಶ್ರೀಕೃಷ್ಣನಿಗೆ ಯಾವುದೇ ಒಂದು ಯುದ್ಧದಲ್ಲೂ ಕೂಡ ಸೋಲು ಅನ್ನತಕ್ಕಂಥದ್ದಿಲ್ಲ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯೊಡನೆ ಆ ಗರುಡನ ಮೇಲೆ ಬಂದದ್ದನ್ನ ನರಕಾಸುರ ಕಂಡ. ಕನಿ ಕಲಹಂಬುನಕು ನರಕಾಸುರುಂಡು ಗಮಕಿಂಪನ್ ದಮಕಿಂಪಕ ವಿಲೋಕಿಂಚಿ ಸಂಭ್ರಮಂಬುನ. ಆ ನರಕಾಸುರ ಇವರಿಬ್ಬರನ್ನು ನೋಡಿದ ತಕ್ಷಣ ಅವರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬರ್ತಾ ಇದ್ದ. ಆಗ ದಮಕಿಂಪಕ ಸ್ವಲ್ಪ ಕೂಡ ವಿಚಲಿತಲಾಗದೆ ವಿಲೋಕಿಂಚಿ ಸಂಭ್ರಮಂಬುನ, ಅವನನ್ನ ಕಂಡು ಸಂಭ್ರಮದಿಂದ ಸತ್ಯಭಾಮೆ ಹೇಗೆ ರಣೋತ್ಸಾಹದಿಂದ ರಣಸಜ್ಜಳಾದಳು ಅನ್ನತಕ್ಕಂಥದ್ದು ಮುಂದಿನ ಶ್ಲೋಕದಲ್ಲಿ ನೋಡೋಣ. ವೇಣಿಂ ಜೊಲ್ಲೆಮು ವೆಟ್ಟಿ ಸಂಘಟಿತ ನೀವಿ ಬಂಧಯೈ, ಭೂಷಣ ಶ್ರೇಣಿಂದಾಲ್ಚಿ
ಮುಖೇಂದು ಮಂಡಲ ಮರೀಚಿ ಜಾಲಮುಲ್ ಪರ್ವಂಗ ಬಾಣಿಂಬಯ್ಯದ ಚಕ್ಕಗಾದುರಿಮಿ ಶುಂಭ ದ್ವೀರ ಸಂಭ್ರಂಭಯೈ ఏడీలోచన ఏడీలోచన లేచి నిల్చన్ తన ప్రాణేశాగ్రభాగంబునన్ ఏణీలోచన లేచి నిల్చన్ తన ಪ್ರಾಣೇಶಾಗ್ರಭಾಗಂಬುನನ್. ನರಕಾಸುರ ಶ್ರೀಕೃಷ್ಣ ಸತ್ಯಭಾಮೆ ಇಬ್ಬರಿಗೂ ಮುಖಾಮುಖಿಯಾಗಿದೆ. ಆ ನರಕಾಸುರ ಕಂಡ ಕೃಷ್ಣ ಸತ್ಯಭಾಮೆಯರನ್ನ, ಆ ನರಕಾಸುರನನ್ನ ಕೂಡ ಕಂಡಳು ಸತ್ಯಭಾಮೆ. ಸತ್ಯಭಾಮೆ ನೋಡ್ಬಿಟ್ಟು ಏನು ಮಾಡಿದ್ಲು, ವೇಣಿಂಜೊಲ್ಲಮು ವೆಟ್ಟಿ, ತನ್ನ ಕೂದಲನ್ನೆಲ್ಲನೂ ನಡುವೆ ಅವು ಕಣ್ಣಿಗೆ ಅಡ್ಡ ಬರಬಾರ್ದಲ್ಲ, ಆ ರೀತಿಯಾಗಿ ಭದ್ರವಾಗಿ ತುರುಬು ಕಟ್ಕೊಂಡ್ಲು. ಜೊಲ್ಲೆಮು ಅಂದ್ರೆ ತುರುಬು. ವೇಣಿಂಜೊಲ್ಲೆಮು ವೆಟ್ಟಿ ಸಂಘಟಿತ ನೀವಿ ಬಂತೆಯೇ, ತನ್ನ ಸೀರೆಯನ್ನ ಸೊಂಟಕ್ಕೆ ಭದ್ರವಾಗಿ ಬಿಗಿದು ಸುತ್ತಕೊಂಡ್ಲು. ಭೂಷಣ ಶ್ರೇಣಿಂದಾಲ್ಚಿ, ತನ್ನ ಆಭರಣಗಳೆಲ್ಲ ಒಮ್ಮೆ ಸರಿ ಮಾಡಿಕೊಂಡ್ಲು. ಮುಖೇಂದು ಮಂಡಲ ಮರೀಚಿ ಜಾಲಮುಲ್ ಪರ್ವಂಗ, ಮುಖ ವಿಲಕ್ಷಣವಾದ ಕಾಂತಿಯಿಂದ ಮೆರೀತಾ ಇದೆ. ಆ ಚಂದ್ರನಿಂದ ಹೊಮ್ಮತಕ್ಕಂತಹ ಮರೀಚಿ ಜಾಲಗಳೇನೋ ಅನ್ನೋ ರೀತಿಯಲ್ಲಿ ಅವಳ ಇಂದುಮುಖಿಯಾದಂತಹ ಅವಳ ಮುಖದಿಂದ ಕಿರಣಗಳು ಪ್ರಸರಿಸ್ತಾ ಇದೆ. ಪಾಣಿಂಬಯ್ಯದ ಜಕ್ಕಗ ಧುರಿಮಿ, ಸೆರಗು, ನಡುವಿನ ಕಟ್ಟು ಎಲ್ಲವನ್ನು ಭದ್ರವಾಗಿ ಬಿಗಿದು ಕಟ್ಕೊಂಡ್ಲು. ಶುಂಭದ್ವೀರ ಸಂಭ್ರಂಭಯೈ, ತನ್ನ ಯುದ್ಧೋತ್ಸಾಹದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾಳೆ ಆ ಸತ್ಯಭಾಮಾದೇವಿ. ಏಣೀಲೋಚನ, ಏಣೀಲೋಚನೆ ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಕೋಮಲೆಯಾದಂಥ ಹೆಣ್ಣುಗಳಿಗೆ ಹೋಲಿಸ್ತಾರೆ. ಕೋಮಲೆಯಾದ ಹೆಣ್ತನವನ್ನ ಸೂಚಿಸ್ತಕ್ಕಂಥದ್ದು ಏಣೀಲೋಚನ ಅಂದರೆ ಸುಂದರಿ. ಆದರೆ ಈಗ ರಣೋತ್ಸಾಹದಿಂದ ಪ್ರಕಾಶಿಸುತ್ತಾ ನಿಂತಿದ್ದಾಳೆ. ಲೇಚಿ ನಿಲ್ಚನ್, ಎದ್ದು ನಿಂತ್ಕೊಂಡ್ಲು ಸತ್ಯಭಾಮಾದೇವಿ. ತನ್ನ ಪ್ರಾಣೇಶ ಅಗ್ರಭಾಗಂಬುನನ್, ಕೃಷ್ಣನನ್ನ ಮುಂದೆ ಬಿಡಲಿಲ್ಲ ಆ ಸತ್ಯಭಾಮಾದೇವಿ, ತಾನೇ ಕೃಷ್ಣನಿಗಿಂತ ಮುಂದೆ ಬಂದು ನಿಂತಳು. ರಣೋತ್ಸಾಹದಿಂದ ಅವಳ ಮುಖ ಪ್ರಕಾಶಮಾನವಾಗಿದೆ. ತುರುಬು ಬಿಗಿದಿದ್ದಾಳೆ, ಕಚ್ಚೆ ಬಿಗಿದಿದ್ದಾಳೆ, ಸೊಂಟಕ್ಕೆ ತನ್ನ ಸೆರಗನ್ನ ಎಳೆದು ಸಿಗಿಸಿದ್ದಾಳೆ. ವೀರೋತ್ಸಾಹ, ರಣೋತ್ಸಾಹ ಕಾಣಿಸ್ತಾ ಇದ್ದೆ ತಾಯಿ ಮುಖದಲ್ಲಿ. ಹಾಗೆ ನಿಂತಹ ಸತ್ಯಭಾಮಾದೇವಿಯನ್ನು ಕಂಡಿದ್ದೇವೆ. ಕೃಷ್ಣ ಸತ್ಯಭಾಮೆ ಇಬ್ಬರು ಯಾವ ರೀತಿಯಾಗಿ ನೀಲ ಮೇಘದಂತೆ ಮತ್ತೆ ಮಿಂಚಿನಂತೆ ನರಕಾಸುರನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ನರಕಾಸುರನೊಡನೆ ಯುದ್ಧ ಮಾಡಿ ಅವನನ್ನು ನಿರ್ಮೂಲನೆ ಮಾಡತಕ್ಕಂತಹ ಭೂದೇವಿ ಅಂಶವಾದಂತಹ ಸತ್ಯಭಾಮಾದೇವಿಯ ಪರಾಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾಣೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ.